ಮಾನವ ಶರೀರದಾಗ 3 ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ. ಮೂಗು, ಹೊಟ್ಟಿ, ದೊಡ್ಡ ಕರುಳು. ಈ 3 ಸ್ವಚ್ಛ ಮಾಡ್ಲಾಕ ನಮ್ಮ ಹಿಂದಿನ ಹಿರಿಯರ ಋಷಿ ಮುನಿಗಳು ಕ್ರಿಯೆಗಳಂತ ಮಾಡ್ತಿದ್ರು. ಹಂಗೆ ಷಟ್ಕ್ರಿಯೆಗಳನ್ನು ಮಾಡಿಸ್ತೀವಿ ಅವರು. ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಶಿರೂರಿನಿಂದ 4 ಕಿಲೋಮೀಟರ್ ದೂರದ ಮಹಾಂತ ತೀರ್ಥ ಚಿತ್ತರಗಿ ಇಲಕಲ್ಲದ ಶ್ರೀ ಮಹಾಂತ ಸ್ವಾಮಿಗಳ ಪವಾಡದಿಂದ ಉದ್ಭವಿಸಿದ ನೀರಿನ ಸೆಲೆ. ಎಂತಹ ಕಡು ಬೇಸಿಗೆಯಲ್ಲೂ ಇಲ್ಲಿನ ನೀರು ಬತ್ತುವುದಿಲ್ಲ. ಇಂತಹ ಸ್ಥಳದಲ್ಲಿ ನೆಲೆ ನಿಂತಿರುವ ಆಯುರ್ವೇದ ಪಂಡಿತರು, ಯೋಗ ಸಾಧಕರಾಗಿರುವ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಬಯಲಾಗಿದ್ದ ಬೆಟ್ಟವನ್ನು ಹಚ್ಚಸಿರಿನ ನಂದನವನ್ನಾಗಿಸಿ ಇಲ್ಲಿಗೆ ಬರುವ ರೋಗಿಗಳಿಗೆ ಯೋಗ ಆಯುರ್ವೇದ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಬನ್ನಿ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳ ಮಾತುಗಳನ್ನು ಕೇಳೋಣ. ಈ ರೂಟೀನ್ ಏನು ಅಂತಂದ್ರೆ ಬೆಳಿಗ್ಗೆ 5 ಗಂಟೆಗೆ ಎಬ್ಸೋದು, 3 ಗ್ಲಾಸ್ ನೀರು ಕುಡಿದು, ಉಗುರ್ಬೇಕು ನೀರು ಕುಡಿದು ಬ್ರಿಸ್ಟ್ ವಾಕ್ ಮಾಡಬಾರ್ದು. ಆ ನಂತರ ಮಾನವ ಶರೀರದಾಗ 3 ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ. ಮೂಗು, ಹೊಟ್ಟಿ, ದೊಡ್ಡ ಕರುಳು. ಈ 3 ಸ್ವಚ್ಛ ಮಾಡ್ಲಾಕ ನಮ್ಮ ಹಿಂದಿನ ಹಿರಿಯರ ಋಷಿ ಮುನಿಗಳು ಷಟ್ಕ್ರಿಯೆಗಳಂತ ಮಾಡ್ತಿದ್ರು. ಹಂಗೆ ಷಟ್ಕ್ರಿಯೆಗಳನ್ನು ಮಾಡಿಸ್ತೀವಿ ಅವರು. ಷಟ್ಕ್ರಿಯೆಗಳನ್ನು ಮಾಡಿಸಿದ ಮೇಲೆ 1 ತಾಸು 6 ರಿಂದ 7 ಯೋಗಾಸನ ಕಲಿಸ್ತೀವಿ. ಯೋಗಾಸನ ಮುಗಿದ್ರೊಳಗೆ ಸೂರ್ಯೋದಯ ಆಗ್ತದೆ. ಸೂರ್ಯೋದಯ ಆಯ್ತು ಅಂದರೆ 1 ಗ್ಲಾಸ್ ನೀರು ಕುಡಿಸಿ, ತಲೆಗೆ ಒದ್ದೆ ಬಟ್ಟೆ ಕಟ್ಟಿ, ಮೈಗೆ ಎಣ್ಣೆ ಹಚ್ಚಿ, ದುಬ್ಬ ಸೂರ್ಯನ ಕಡೆ ಮಾಡಿ ಕುಂತ್ರಂದ್ರೆ ಅದಕ್ಕೆ ಆಯಿಲ್ ಬಾತ್, ಸನ್ ಬಾತ್ ಅಂತ. 1 ತಾಸು ಎಳಿ ಬಿಸಿಲು ಬಡದ ಮೇಲೆ ಕೆಳಗೆ ಬಂದು ಅವ್ರನಿಗೆ ಈ ಕಿಪ್ಪೊಟ್ಟಿ ಮೇಲೆ ಇಲ್ಲಿ ಕೊಲಾನ್ ಇರ್ತದೆ, ಮಣ್ಣಿನ ಪಟ್ಟಿ ಹಾಕ್ತೀವಿ 1 ಅರ್ಧ ತಾಸು. ಆ ಮಣ್ಣಿನ ಪಟ್ಟಿ ದೊಡ್ಡ ಕರುಳಿನಿಂದ ಉಷ್ಣ ವಿಕಾರ ಎಲ್ಲ ಹೀರ್ಕೊಂಡು ಮಲ ಬಿಡಿಸ್ತದೆ. ಆಮೇಲೆ ಎನಿಮಾ ಅಂಥೇಳಿ ಎನಿಮಾ ಕೊಡ್ತೀವಿ. ಎನಿಮಾ ಕೊಡೋದ್ರಿಂದ ನೋಡಿ, ಒಬ್ಬರು ಇಂಟರ್ನ್ಯಾಷನಲ್ ಡಾಕ್ಟರ್ ಕುಲರಂಜನ್ ಮುಖರ್ಜಿ ಅಂತ ಹೇಳ್ತಾರೆ, ಉಪವಾಸ ಕರ್ಕೆ ಎನಿಮಾ ಲಿಯಾ ಜಾಯ್ ತೋ ರೋಗ ಕಾ ಕಮರ್ ಟೂಟ್ ಜಾತಾ ಹೈ. ಅದಕ್ಕೆ ಇಷ್ಟು ಒಳ್ಳೆ, ಅದಕ್ಕಾಗಿ ಈ ಉಪವಾಸ ಎನಿಮಾದಿಂದನ ಯಾವ ಇದಕ್ಕೂ ದವಾಖಾನಿಗೂ ಆರಾಮದ ಆಗಲ್ದು, ಇವು ಇಲ್ಲಿ ಆರಾಮಾಗ್ತಾವ. ಆಮೇಲೆ ಮಧ್ಯಾಹ್ನ ಸ್ವಲ್ಪ 1 ತಾಸು 2 ತಾಸು ರೆಸ್ಟ್ ಇರ್ತದೆ. ಸಾಯಂಕಾಲ ಮತ್ತು ಕೆಲವು ಸಿಂಪಲ್ ಟ್ರೀಟ್ಮೆಂಟ್ ಇರ್ತಾವೆ. ಈ ರೀತಿ 1-8 ದಿವಸದಾಗ ಅವರಿಗೆ ಸ್ವಲ್ಪ ಪರಿಣಾಮ ಆಗಿರ್ತದೆ. ಅದೇ ರೀತಿ ಟ್ರೀಟ್ಮೆಂಟ್ ಪ್ಲಸ್ ಟ್ರೈನಿಂಗ್ ಎರಡೂ ಆಗಿರ್ತದೆ. ಅವ ತಮ್ಮ ರೋಗದಟ್ಟ ಅವ್ನು ಡಾಕ್ಟರ್ ಆಗಿ ಹೋಗ್ತಾರೆ. ತಿರುಪತಿ ಯೋಗ ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಇದನ್ನ ಯೋಗ ಆಸನಗಳನ್ನ ಮಾಡಿಸೋದ್ರಿಂದ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತದೆ. ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಯ್ತಂದ್ರೆ ಬಾಡಿ ಸ್ಟ್ರಾಂಗ್ ಆಯ್ತಂದ್ರೆ ಮೈಂಡ್ ಸ್ಟ್ರಾಂಗ್ ಆಗ್ತದೆ. ಅದಕ್ಕೆ ಮೈಂಡನ್ನ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಮೈಂಡ್ ಜೊತೆಗೆ ನಾಲೆಜ್ನು ಕೊಡ್ತಾ ಇದ್ದೀವಲ್ರಿ, ಅದಕ್ಕೆ ಅದು ಹೆಚ್ಚು ಪರಿಣಾಮ. ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಡುವ ಹೊತ್ನ್ಯಾಗೂ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀವಿ. ಅದಕ್ಕೆ ಅವ್ರ ರೋಗದ ಅವ್ರ ಡಾಕ್ಟ್ರ್ ಯಾಕೆ ಹಾಕಾರು ಅಂತಂದ್ರೆ ಟ್ರೀಟ್ಮೆಂಟ್ ಪ್ಲಸ್ ಟ್ರೈನಿಂಗ್ ಎರಡೂ ನಡೆದಿರ್ತದೆ. ಮಡ್ ಥೆರಪಿ ಬಗ್ಗೆ, ಹೈಡ್ರೋಥೆರಪಿ ಬಗ್ಗೆ, ಕ್ರೋಮೋಥೆರಪಿ ಬಗ್ಗೆ, ಸೂರ್ಯಕಿರಣ ಚಿಕಿತ್ಸೆ ಮತ್ತು ಯೋಗಾಸನ ಕಲಿಸುವ ಹೊತ್ನ್ಯಾಗೂ ಅದ್ರ ಯೋಗದ ಬಗ್ಗೆನೂ ಅದ್ರ ಪರಿಣಾಮ ಏನಾಕದ, ಇದನ್ನಾಕದ ಎಲ್ಲಾನು ಹೇಳ್ತಿರ್ತೀವಿ. ಹೀಗಾಗಿ ಅವರು ನೋಡ್ರಿ ಎಷ್ಟು ಇದನ್ನಾಕೈತಿ ಅಂತಂದ್ರೆ, ನಮ್ಮ ಸ್ಪೀಚದ ಪ್ರಭಾವ ಎಷ್ಟಾಕೈತಿ ಅಂತಂದ್ರೆ ಸುಮಾರು 99% ಎಲ್ಲ ಇದನ್ನಾಗಿ ಹೋಗ್ಯಾರ. ಎಲ್ಲೋ 1% ಅವ್ರಿವ್ರು ಇದನ್ನಾಗ್ಯಾವ ಹೊರತಾಗಿ. ನೋಡ್ರಿ ಅಲ್ಲಿ 2-3 ತಿಂಗಳು ಇದನ್ನ ಅವಾಗ ಬಸವ ಕಲ್ಯಾಣದಾಗ ಇಲ್ಲೆಲ್ಲ ಸುತ್ತಮುತ್ತನ ಪೇಷಂಟ್ಗಳನ್ನ ಅವ್ರನ್ನ ದೂರದಿಂದ ಇದನ್ನ ಬಂದಿದ್ರು. ಅವರೆಲ್ಲ ಇಡೀ ಇಂಡಿಯಾ ತುಂಬ ದೂರದಿಂದ ಅವರೆಲ್ಲ ನೋಡ್ರಿ HIV ಪಾಸಿಟಿವ್ ನೆಗೆಟಿವ್ ಬಂದವ್ರು ಇನ್ನೂ ಸಹಿತ ಅದಾರ, ಭಾಳ ಆರಾಮ. ಅದಕ್ಕೆ ನಾನು ಬಂದು ಇಲ್ಲಿ 25 ವರ್ಷ ಆಯ್ತು. 25 ವರ್ಷದ ಮೇಲ್ಪಟ್ಟ HIV ಗುಣ ಆಗಿ ಭಾಳ ಆರಾಮ ಇದನ್ನ ಮಾಡ್ಲ ಹತ್ತಾರ. ಎಲ್ಲ
ಮುಖ್ಯವಾಗಿ ನೋಡ್ರಿ ಎಚ್ ಐ ವಿಗೆ ಇದನ್ನಂತೂ ಭಾಳ ವರ್ಷದಿಂದ ಎಚ್ ಐ ವಿ ಪೇಷಂಟ್ ಅಂತೂ ಭಾಳ ಬಂದಾವ ಇಲ್ಲಿ. ನಂತರ ಎಲ್ಲ ಯಾವುದೇ ಈಗ ಸದ್ಯ ಇನ್ನಷ್ಟು ಇದನ್ನಾಕಾರಪ್ಪ ಅಂತಂದ್ರೂ ಅಂಥ ಸೀರಿಯಸ್ ಪೇಷಂಟ್ನು ಅಡ್ಮಿಟ್ ಮಾಡ್ಬೋದು. ಯಾಕಂದ್ರೆ ಇದನ್ನು ಇಲ್ಲಿ ಕಮಿಟಿಯಾಗ 103 ವಯಸ್ಸು ಪಾಪ ಇದನ್ನು ಫಾರಿನ್ದಾಗಿದ್ರು. ಅವ್ರು ಆಸ್ಟ್ರೇಲಿಯಾದಾಗ ನಮ್ಮ ತಂದೆಯವ್ರಿಗೆ ಹಿಂಗೆ ತೊಂದರೆ ಆಗ್ಯದ್ರಿ ಅಂತ ಫೋನ್ ಮಾಡಿದ್ರು ಶೆಟ್ರು ಇದನ್ನು. ಆನಂತರ ಹೋಗಿ ನಾವು ನೋಡ್ರಿ ಭಾಳ ತ್ರಾಸು ನಡೆದಿತ್ತು ಅವ್ರಿಗೆ. ಸ್ವಲ್ಪ ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎನಿಮಾ ಕೊಟ್ಟು ಹಿಂಗೆ ವಿಭೂತಿ ಧರಿಸಿದ ಕೂಡಲೇ ಪ್ರಾಣ ಹೋತು ನೋಡ್ರಿ. ನಮ್ಮ ಅಪ್ಪ ಎಷ್ಟು ಪುಣ್ಯ ಮಾಡ್ಯಾರ. ಅಲ್ಲಿ ಅವ್ರಿಗೆ ಫೋನ್ ಹೋತು ಆಸ್ಟ್ರೇಲಿಯಾಕ, ನಿಮ್ಮ ಕೈಯಾಗ ವಿಭೂತಿ ಬೀಳ ಇದನ್ನಾತು. ಅವ್ರಿಗೆ ಎಷ್ಟು ತ್ರಾಸಿತ್ತು, ಭಾಳ ಕಷ್ಟ ಆಗಿತ್ತು. ನೀವು ಹೋಗಿ ಎನಿಮಾ ಕೊಟ್ಟು ಭಸ್ಮ ಧರಿಸಿದ್ರೆ ಭಾಳ ಆರಾಮ ಆನಂದವಾಗಿ ಪ್ರಾಣ ಬಿಟ್ಟರು. ಇದು ಒಳ್ಳೆ ಅಂತೇಳಿ ಅವರು ಭಾಳ ಖುಷಿಯಾಗಿದ್ರು. ಹಿಂದಿಂದ ಬಂದು ಇದು ಮಾಡಿ ಹೋದ್ರು. ಅದಕ್ಕೆ ನ್ಯಾಚುರೋಪತಿ ಕೊನೆ ಇದ್ರ ತನಕನೂ ಇದು ಒಳ್ಳೆ ಎಂಥವ್ರಿಗೂ ಸಹಿತ ಭಾಳ ಹೆಲ್ಪ್ ಆಗ್ತದೆ. ಗಾಂಧೀಜಿಯವ್ರು ಹೇಳ್ತಾರೆ ನಿಸರ್ಗ ಈಗ ಹೆಚ್ಚು ಕಾಂಪ್ಲಿಕೇಟ್ ಇರುವಂಥ, ಖರ್ಚುದಾಯಕ ಇರುವಂಥ, ಸೈಡ್ ಎಫೆಕ್ಟ್ಸ್ ಅಡ್ವರ್ಸ್ ಎಫೆಕ್ಟ್ಸ್ ಆಗುವಂಥ ಈ ಇದು ಅಲೋಪತಿ ಚಿಕಿತ್ಸಾ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ನಮ್ಮ ದೇಶಕ್ಕೆ ಶೂಟ್ ಆಗಂಗಿಲ್ಲ. ಮಣ್ಣ ನೀರ ಬಿಸಿಲ ಗಾಳಿ ಎಲ್ಲಿ ಬೇಕಾದ್ರೂ ಸಿಗ್ತಾವ. ಅದಕ್ಕೆ ಇದೊಂದು ಮಾಬ್ ರೆವಲ್ಯೂಷನ್ ಆಗಬೇಕು, ಮನೆ ಮನೆಗೆ ಮನಕ್ಕೆ ಮುಟ್ಟಬೇಕು. ನಾನು ಜೀವನದ ಗುರಿ ಏನು ಅಂತಂದ್ರೆ ಈಗ ಸ್ವಾತಂತ್ರ್ಯ ಪ್ರಾಪ್ತಿ ನಂತರ ನಿಸರ್ಗೋಪಚಾರ ಪ್ರಚಾರ ಪ್ರಸಾರ, ಅದಕ್ಕೆ ಮಾಬ್ ರೆವಲ್ಯೂಷನ್ ಮಾಡ್ಬೇಕಂತನ ಅವ್ರ ಫರ್ಮ್ ಇದನ್ನಿತ್ತು. ದುರ್ದಯದಿಂದ ಗೂಡ್ಸೆ ಇದನ್ನ ಮಾಡಿದ. ಆದ್ರೆ ಅವ್ರ ಮಾತನ್ನ ಇಡೀ ದೇಶ ಕೇಳ್ತಿತ್ತು. ಅದಕ್ಕೆ ಗಾಂಧೀಜಿಯವ್ರದ್ದು ಒಂದು ಕನಸು ಇದನ್ನಾಗ ಅದು ಒಂದು ಸಣ್ಣ ಪ್ರಯತ್ನ ನಮ್ದು. ಮಹಾಂತ ತೀರ್ಥದ್ದು ಒಂದು ಇದನ್ನೇ ಏನದ ಅಂದ್ರೆ ಭಾಳ ಆಶ್ಚರ್ಯಜನಕ ಪರಿಣಾಮಗಳು ಭಾಳಷ್ಟು ಪೇಷಂಟ್ಗಳಿಗೆ. ಶಿವಾನಂದ ರೂಢಿಯವರ ಏನದಾರ ಬಸವ ಕೇಂದ್ರದ ಅಧ್ಯಕ್ಷರ ಅವ್ರ ಮಗ ಕಲಬುರ್ಗಿ ಆಕಾಶವಾಣಿ ಕೇಂದ್ರದ ಆಫೀಸರ್ ಅದಾರ್ರಿ. ಅವರು ಇಲ್ಲಿ ಬಂದು ನಿತ್ಯೋತ್ಸವ ಅಂತ ಹೇಳಿ ಒಂದು ಬುಕ್ಕನ್ನು ಬರೆದ್ರು. ಇಲ್ಲೆಲ್ಲ ಬಂದು ಪೇಷಂಟ್ಗಳ್ದು ಇದನ್ನ ನೋಡಿ ಇದನ್ನು ತೊಗೊಂಡು ನಾವು ಬೀದರ್ಕ ಪ್ರವಚನಕ್ಕೆ ಹೋಗಿದ್ದೀವಿ. ಅದರ ಅನಾಯಾಸ ಇಲ್ಲಿ ಬೀದರ್ ಪ್ರವಚನ ಬಂದಿರಿ. ನಮ್ಮ ಕಲಬುರ್ಗಿ ಒಳಗೆ ನೀವು ಸ್ವಲ್ಪ ಇದನ್ನ ಕೊಡ್ಬೇಕ್ರಿ ಅಂತ ಅಂದ ಕೂಡಲೇ ನಾವು ಅವರಿಗೆ ಸಂದರ್ಶನ ಕೊಟ್ಟಿವಿ. ಅಲ್ಲಿ ದಿವಸ ಬೆಳಿಗ್ಗೆ 9ಕ್ಕೆ ಇದನ್ನ ಬೀದರ್ ಬಿಟ್ಟು ಕಲಬುರ್ಗಿಗೆ ಬಂದು ಒಂದೇ ತಾಸು 2 ತಾಸು ಅವ್ರ ಜೊತೆಗೆ ಮಾಡಿ 1-2-3 ದಿವಸ ಅಲ್ಲಿ ಇದನ್ನ ಕೊಟ್ಟರು. 108 ಎಪಿಸೋಡ್ ಮಾಡಿ ಹಾಕಿರೋರು ಬೆಳಿಗ್ಗೆ 6:40ಕ್ಕೆ. ಜನರಿಗೆಲ್ಲ ಒಳ್ಳೆ ಪರಿಣಾಮ ಆಯ್ತು. ಅದು ಮತ್ತು ಹಿಂಗ 2-3 ಸಲ ಶ್ರೀರಂಗದಾಗ ಇದ್ರಾಗ ಈಗಿನ ದಿವಸದಾಗ ರೇಡಿಯೋದಾಗ ಕೇಳೋರು ಇಷ್ಟು ಲಕ್ಷಗಟ್ಟಲೆ ಜನ ಅದಾರ ನಮಗೂ ಅವಾಗ. ನಂತರ ಅವರು ಇದನ್ನ ಯಾಕೆ ಬುಕ್ ಬರಿಬಾರ್ದು ಅಂತ ಹೇಳಿ ಒಂದು ಬುಕ್ಕನ್ನು ಬಂದು ಪ್ರಾಕ್ಟಿಕಲ್ ಅವ್ರು ಎಲ್ಲರನ್ನು ಯಾರ್ಯಾರು ಇದನ್ನ ಮಾಡಿದ್ರು ಆ ಫಲಾನುಭವಿಗಳನ್ನೆಲ್ಲ ಸಂದರ್ಶನ ಮಾಡ್ಕೊಂಡು ಫೀಲ್ಡ್ ವರ್ಕ್ ಭಾಳ ಚಲೋ ಮಾಡಿ ಒಂದು 5,000 ಕಾಪಿ ತೆಗೆದ್ರು. ಎಲ್ಲ ಈಗ ಕಾಪಿಗಳೇ ಇಲ್ರಿ ಇವು. ಇದನ್ನ ಅಷ್ಟು ಜನರಿಗೆ ಪಾಪ್ಯುಲರ್ ಆಯ್ತು ಎಲ್ಲರೂ. ಅದಕ್ಕೆ ಜನರಿಗೆ ಆರೋಗ್ಯದ ಹಸಿವದ. ನ್ಯಾಚುರೋಪತಿ ಒಳಗೆ ಸೈಡ್ ಎಫೆಕ್ಟ್ಸ್ ಇರಂಗಿಲ್ಲ ರೀ. ಇದಕ್ಕೆ ಗಾಂಧೀಜಿಯವರು ಅಹಿಂಸಾತ್ಮಕ ಚಿಕಿತ್ಸಾ ಅಂತಾರೆ, ನಾನ್ ವೈಲೆಂಟ್ ಥೆರಪಿ ಅಂತ. ಅದಕ್ಕೆ ಇದನ್ನ ಅಲೋಪತಿ ಹಂಗಿಲ್ಲ. ಅಲ್ಲಿ ಇದನ್ನ ಅಂಟಿಸ್ಬೇಕಾಗ್ತದ ಅಥವಾ ಚುಚ್ಚಬೇಕಾಗ್ತದ. ಹಿಂಸಾತ್ಮಕ ಇರ್ತದೆ ಬ್ಯಾಕ್ಟೀರಿಯಾ. ಇಲ್ಲಿ ಬ್ಯಾಕ್ಟೀರಿಯಾ ಕೊಲ್ಲಂಗ ಇಲ್ಲ. ಎಲ್ಲಿ ಹೊಲಸಿರ್ತದ ಅಲ್ಲಿ ಹುಳ ಇರ್ತಾವ. ಹಂಗ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್. ಶರೀರದಲ್ಲಿ ಮಾರ್ಬಿಡ್ ಮ್ಯಾಟರ್, ಟಾಕ್ಸಿಕ್ ಮ್ಯಾಟರ್, ಫಾರಿನ್ ಮ್ಯಾಟರ್ ಸಂಗ್ರಹ ಆಗೋದ ರೋಗ.
ಅದನ್ನ ರಿಮೂವ್ ಮಾಡಿದ್ರೆ ನಿರೋಗ. ಆದರೆ ಅಲೋಪತಿ ಒಳಗೆ ಏನಿರ್ತದೆ, ಎಷ್ಟು ಕಾಂಪ್ಲಿಕೇಟೆಡ್ ಅಂತಂದ್ರೆ ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು ಇದನ್ನ ಅದಕ್ಕೆ ಅಲ್ಲಿ ಸೈಡ್ ಇಫೆಕ್ಟ್ಸು, ಅಡ್ವರ್ಸ್ ಇಫೆಕ್ಟ್ಸ್ ಇರ್ತಾವೆ. ಅದ್ರದ್ದು ತನ್ನದೇ ಆದ ಒಂದು ಇದನ್ನದ. ಆದರೆ ಅದಕ್ಕಿಂತ ಗಾಂಧೀಜಿಯವರು ನೋಡಿರಿ, ಎಲ್ಲ ಮಹಾತ್ಮರು, ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರು ಈ ನಿಸರ್ಗ ಚಿಕಿತ್ಸೆಯನ್ನು ಅನುಸರಿಸಿಕೊಂಡು ಹೋಗ್ತಿದ್ರು. ಅದಕ್ಕೆ ಇದೊಂದು ಸುಸ್ಥಿರ ಚಿಕಿತ್ಸೆಯನ್ನು ಇದನ್ನು ಕೊಡ್ತದೆ.